ಮಂಡ್ಯ ನಗರದಲ್ಲಿಂದು ಪೌರಕಾರ್ಮಿಕ ದಿನಾಚರಣೆ ಹಾಗೂ ಶ್ರಮಜೀವಿ ಪೌರಕಾರ್ಮಿಕರ ಸನ್ಮಾನ ಸಮಾರಂಭ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಸಮಾರಂಭದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್, ಶಾಸಕ ಪಿ. ರವಿಕುಮಾರ್ ಗಣಿಗ, ನಗರಸಭಾ ಅಧ್ಯಕ್ಷರಾದ ಎಂ.ಇ. ಪ್ರಕಾಶ್, ಉಪಾಧ್ಯಕ್ಷ ಎಂ.ಪಿ. ಅರುಣ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಂ.ಬಿ. ನಾಗಣ್ಣಗೌಡ, ಯೋಜನಾ ನಿರ್ದೇಶಕಿ ಎಂ.ಇ. ತುಷಾರಮಣಿ, ನಗರಸಭಾ ಸದಸ್ಯರುಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಈ ಸಮಾರಂಭದಲ್ಲಿ ಶ್ರಮಜೀವಿ ಪೌರಕಾರ್ಮಿಕರನ್ನು ಅಭಿನಂದಿಸಲಾಯಿತು. ಸೊ ನೆಕ್ಸ್ಟ್ ಮೊದಲನೇ ಬಹುಮಾನ ಸೂರ್ಯ ಎಸ್ ಎಲ್ಲರೂ ಬೇಗ ವೇದಿಕೆ ಬಳಿ ಬರಬೇಕು. ಸೆಕೆಂಡ್ ಅಭಿಷೇಕ್, ಮೂರನೇದು ಅಂದಾರಿ. ಅಂತ ಹೇಳಿದ್ರೆ OBC ಕ್ಯಾಟಗರಿಯ ಅಭ್ಯರ್ಥಿಗಳು ಇಲ್ಲ ಅಂತ ಹೇಳಿ ಖಾಲಿ ಉಳಿದಿದೆ. ಬೇರೆ ಬೇರೆ ಜಿಲ್ಲೆಗಳಿಗೆ 100% ನೇಮಕಾತಿ ಮಾಡಲಿಕ್ಕೆ ಈಗಾಗಲೇ ಕೂಡ ಹಣಕಾಸು ಇಲಾಖೆ ಮುಂದೆ ಕಳ್ತಾ ಇದೆ. ತಾವುಗಳು ಈ ದಿಕ್ಕಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಸೊ ಎಲ್ಲರೂ ನೇಮಕಾತಿ ಮಾಡಲಿಕ್ಕೆ ಬೇಕಿರತಕ್ಕಂಥ ಕ್ರಮವನ್ನು ತಾವು ಕೈಗೊಳ್ಳಬೇಕು ಅಂತೇಳಿ. ಮತ್ತೆ ಎರಡನೇದಾಗಿ ಆಗಲೇ ಸಂಕಷ್ಟ ಭತ್ಯೆ ಬಗ್ಗೆ ಜಿಲ್ಲಾಧಿಕಾರಿಗಳು ಉಲ್ಲೇಖಿಸಿ ಮಾತಾಡಿದ್ದಾರೆ. ಮತ್ತೆ ನಮ್ಮ ಇನ್ನೊಂದು ಬಹುದೊಡ್ಡ ವಿಚಾರ, ದೊಡ್ಡ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ಪೌರಕಾರ್ಮಿಕರಿಗೂ ಒಂದು ನೆಲೆಯನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ನೀವು ಚಾಲನೆಯನ್ನು ಕೊಡಬೇಕು ಈ ಸಂದರ್ಭದಲ್ಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ವಿಶೇಷವಾಗಿ ಮತ್ತೊಂದು ವಿಚಾರ ಮಾಡ್ತಿದ್ದಾರೆ, ಅವರು ಕೂಡ ಸೇರಿದಂತೆ ಒಂದು ವಸತಿ ಆಗ್ತಕ್ಕಂಥ ಕೆಲಸ ಏನಿವತ್ತು ಒಂದು ವಿಜೃಂಭಣೆಯಿಂದ ಮಾಡಬೇಕು ಈ ಕಾರ್ಯಕ್ರಮ ಅಂತ ಅಂದ್ಕೊಂಡು ಗಮನಕ್ಕೆ ತಗೊಂಡು ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಆದ್ಯತೆ ಮತ್ತು ನಗರಸಭೆ ಕೂಡ ಯಾವತ್ತೂ ಅಂತ ಇರ್ತಾರೆ ಅಂತ ಹೇಳ್ತಾ ನನ್ನ ಮಾತು. ಶ್ರೀ ಪಿ. ರವಿಕುಮಾರ್, ಮಾನ್ಯ ಶಾಸಕರು, ಮಂಡ್ಯ ವಿಧಾನಸಭಾ ಕ್ಷೇತ್ರ, ಇವರು ಕಾರ್ಯಕ್ರಮದ ಕುರಿತು ಅಧಿಕಾರಿಗಳಾದಂಥ ಕುಮಾರ್ ಅವರೇ, ದಕ್ಷ ಅಧಿಕಾರಿಗಳಾದಂಥ CO ಆದಂಥ ತನ್ವೀರ್ ಅವರೇ, ಮಂಡ್ಯದ ಮೊದಲ ಪ್ರಜೆಯಾದಂಥ ನಾಗೇಶ್ ಅವರೇ, ಉಪಾಧ್ಯಕ್ಷರಾದ ಅರುಣ್ ಅವರೇ, ಹಿರಿಯರು ಮಾಜಿ ನಗರಸಭಾಧ್ಯಕ್ಷರಾದ ಮಂಜುನಾಥ್ ಅವರೇ, PD ಅವರೇ, ಪೌರಾಯುಕ್ತರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರೇ, ಅಧಿಕಾರಿ ವರ್ಗದವರೇ, ಅದು ಎಲ್ಲರಿಗಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು. ಭಾಳ ಒಳ್ಳೆಯ ಕೆಲಸಗಳನ್ನು ಪೌರ ಕಾರ್ಮಿಕರು ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ ಊರು ಕೆಟ್ಟ ವಾಸನೆ ಬರುತ್ತೆ. ನೀವು ಒಂದು ವಾರ ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಇಡೀ ಜನಕ್ಕೆ ಗೊತ್ತಿದೆ. ಬಹಳ ವರ್ಷಗಳ ಕಾಲ ಪೌರ ಕಾರ್ಮಿಕರನ್ನು ನೆಲ್ಕೊಳ್ಳೋದು. ಸರ್ಕಾರಗಳು ಕೂಡ ನೀವು ಮಾಡ್ತಾ ಇರುವಂಥ ಕೆಲಸಗಳನ್ನು ಗುರುತಿಸಿ ಕಾಲಕ್ಕೆ ನಿಮಗೆ ಬರಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ಆಯಾ ಸರ್ಕಾರಗಳು ಒದಗಿಸ್ತಾ ಬಂದಿದೆ. ಈಗ ನೀವೆಲ್ಲ ಏನು ಪೌರ ಕಾರ್ಮಿಕರ ನೇರ ಪಾವತಿಯನ್ನೇ ಸರ್ಕಾರ ಮಾಡಬೇಕು ಅನ್ನೋದು ನಾಗಣ್ಣಗೌಡರು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮೇಲೂ ಕೂಡ ಒತ್ತಡ ಆಗ್ತಾ ಇದ್ದಾರೆ. ನಮ್ಮ ಸರ್ಕಾರ ನಿಮ್ಮ ಶೀಘ್ರದಲ್ಲೇ ಏನು ಪೌರ ಕಾರ್ಮಿಕರ ನೇರ ಪಾವತಿ ಈಗ ಫೈನಾನ್ಸಲ್ಲಿದೆ, ಇನ್ನು ಕೆಲವೇ ದಿನಗಳಲ್ಲಿ ಅದು ಆರ್ಡರ್ ಆಗಿ ನೀವು ಎಲ್ಲರಿಗೂ ನೇರ ಪಾವತಿಯನ್ನು ಮಾಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ. ಅದರಲ್ಲೇನು ಎರಡು ಮಾತಿಲ್ಲ. ನಾಗರಿಕರು ಯಾವಾಗ ಅವರ ಟೀಮ್ ಬಂದರೂ ಕೂಡ ಮುಖ್ಯಮಂತ್ರಿಗಳನ್ನು ನಾನು ಭೇಟಿ ಮಾಡಿಸೋಕ್ಕೆ ಸಿದ್ಧನಿದ್ದೇನೆ. ನಾವು ನಿಮ್ಮ ನೇರ ಪಾವತಿ ಸಂಬಳವನ್ನು ಕೊಡೋದಕ್ಕೆ ನಮ್ಮ ಸರ್ಕಾರ ಶೀಘ್ರದಲ್ಲೇ ಕ್ರಮವನ್ನು ವಹಿಸುತ್ತೆ. ನಿಮ್ಮೆಲ್ಲರ ಕಾರ್ಯ ಭಾಳ ಅಚ್ಚುಕಟ್ಟಾಗಿ ಮಾಡಿ ನಗರವನ್ನು ಸುಂದರವಾಗಿ ಇಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇಟ್ಕೊಂಡಿದ್ದೀವಿ. ಈಗ 600 ಮನೆ ರೆಡಿಯಾಗಿದೆ. ನಾನು ಮತ್ತು DC ಅವರು ಈ ಭಾನುವಾರ ಮೀಟಿಂಗ್ ಮಾಡಬೇಕಾಯಿತು. ಬರೋ ಭಾನುವಾರ
ಮೀಟಿಂಗ್ 4,600 ಮನೆ 400 ಮನೆ ಬರುತ್ತೆ. ಹಂತವಾಗಿ ಕಟ್ಟುವಂತ ಕೆಲಸವನ್ನು ಮಾಡ್ತೀವಿ. ನಿಮ್ಮೆಲ್ಲರಿಗೂ ಸೈಟ್ ಕೊಡಬೇಕು ಕೂಡ. ಅದಕ್ಕೆ 30 ಲಕ್ಷ ರೂಪಾಯಿಯನ್ನ ಪೌರ ಕಾರ್ಮಿಕ ಇಲಾಖೆ 30 ಲಕ್ಷ ನಾನು ಕೇಳ್ಕೊಳ್ಳಿ. 30 ಲಕ್ಷ ಒಂದು ಎಕರೆಗೆ ಪೌರಾಡಳಿತ ಇಲಾಖೆ ಜಾಸ್ತಿ ಇದೆ. ಏನಾದರೂ ಒಂದು ಅದಕ್ಕೊಂದು ಸೂಕ್ತ ನಿರ್ಧಾರವನ್ನ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಸೈಟ್ ಅನ್ನ ಹಂಚೋದಿಕ್ಕೆ ನಮ್ಮ ಸರ್ಕಾರ ನಾನು ಈಗ ಸ್ಲಮ್ ನಿವಾಸಿಗಳಿಗೆ ಸ್ಲಮ್ ಬೋರ್ಡ್ ಇಂದ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅದರ ಖಾತೆ ಮಾಡಿಕೊಡುವಂತ ಕೆಲಸ ಕೂಡ ಈಗಾಗಲೇ ಜಾರಿಯಲ್ಲಿದೆ. ಶೀಘ್ರ ಈಗ ಒಂದು 20 ಜನ ಇಲ್ಲದೆ ವಾಸ ಮಾಡಬಾರದು ಅನ್ನೋದು ನಮ್ಮ ಗುರಿ. ನಿಮಗೆಲ್ಲ ಒಳ್ಳೆ ಊಟ ಹಾಕಿಸ್ಬೇಕು ಅಂತ ಹೇಳಿದಾಗ ಪೌರ ಆಯುಕ್ತರು ನಾವೇ ಸರ್ಕಾರದಿಂದ ಮಾಡ್ತೀವಿ ಅಂದರು. ನಮ್ಮ ಮಂಜಣ್ಣ ಅಧ್ಯಕ್ಷರು ಉಪಾಧ್ಯಕ್ಷರು ಇವ್ರನ್ನೆಲ್ಲ ಟೂರ್ ಕಳಿಸ್ಬೇಕು, ಅವರು ಎಂಜಾಯ್ ಮಾಡಬೇಕಲ್ಲ ಅಂತ ಹೇಳಿದ್ರು. ನಿಮ್ಮನ್ನೆಲ್ಲ 250 ಜನನು ನನ್ನ ಕಡೆಯಿಂದ ವೈಯಕ್ತಿಕವಾಗಿ 3 ಟೀಮ್ನಲ್ಲಿ 1 ದಿನದ ಮಟ್ಟಿಗೆ ಟೂರನ್ನು ಕಳಿಸ್ಕೊಡ್ತೀವಿ. ನೀವೆಲ್ಲ ನಮ್ಮ ನಗರವನ್ನು ಸ್ವಚ್ಛವಾಗಿರ್ತಾ ಇರೋರು, ಇದಕ್ಕೆ ಕಳಿಸ್ಕೊಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಇದೆ ನಿಂತೋಗಿದ್ದಂಥ ಮನೆಗಳಿಗೆ ಅವರು ಒಟ್ಟು 46,000 ರೂಪಾಯಿಯನ್ನು ಕಟ್ಟಬೇಕು. ವೈಯಕ್ತಿಕವಾಗಿ ನಾನು 26,000 ರೂಪಾಯಿನ ಪ್ರತಿ ಮನೆಗೆ ಕಟ್ಕೊಡ್ತೀನಿ. ಇನ್ನು 20,000 ರೂಪಾಯಿಯನ್ನು ಯಾರು ಆ ಮನೆಯನ್ನು ಪಡೆದಿದ್ರೆ ಕಟ್ಟಿ ಅಂತ ಹೇಳಿದ್ದೀವಿ. ಇದರ ಒಟ್ಟು ವೆಚ್ಚ 45 ಲಕ್ಷ ಆಗುತ್ತೆ. ಅದು ನನ್ನ ವೈಯಕ್ತಿಕ ಹಣದಿಂದ ಆ 202 ಮನೆಗೂ, ಗಾಂಧಿನಗರದ ಸ್ಲಮ್ನ 202 ಮನೆಗೂ ಬರೆಸ್ತಾ ಇದ್ದೀನಿ. ಅದು ಕೂಡ ಶೀಘ್ರದಲ್ಲೇ ಹಸ್ತಾಂತರ ಆಗುತ್ತೆ. ಬಡವರ ಪರ ನಮ್ಮ ಸರ್ಕಾರ ಮತ್ತು ನಾನು ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಯಾವುದೇ ಕಷ್ಟ ಸುಖಗಳಿಗೂ ಇದ್ದು ಪಕ್ಷ ಭೇದ ಮರೆತು ಮಂಡ್ಯ ನಗರವನ್ನು ಈಗ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಮುಂದೆ 4 ವರ್ಷಗಳಲ್ಲಿ ಮಂಡ್ಯ ನಗರವನ್ನು ಎಲ್ಲರೂ ನಮ್ಮ ಕಡೆ ತಿರುಗಿ ನೋಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳನ್ನ ಕೊಡ್ತಾ ಇದ್ದೀನಿ. ಈಗ ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ಶ್ರೀಯುತ ತುಷಾರ್ ಮಣಿ ಮೇಡಮ್ ಅವರು ತಮಗೆ ಏನು ಹೇಳಿದ್ರು ಅಂತ ಸ್ವಲ್ಪ ಅರ್ಥ ಆಗಿಲ್ಲ ಅಂತ ಹೇಳ್ಕೊತೀನಿ. ಮೇಡಮ್ ಅವರು ಹೇಳೋದು ಸಂದರ್ಭದಲ್ಲಿ ಆ ನಿಧಿಯಿಂದ 50,000 ರೂಪಾಯಿಗಳನ್ನ ಕೊಡುವಂಥದ್ದು ಇರ್ಬೋದು. ಹಾಗೆ ಅವರು ರಿಟೈರ್ಮೆಂಟ್ ಆದಂತಹ ಸಂದರ್ಭದಲ್ಲಿ 25,000ಗಳನ್ನ ಕೊಡುವಂಥದ್ದು ಈ ಒಂದು ನಿಧಿಯ ಮುಖ್ಯ ಉದ್ದೇಶ. ಇದು ಮೇಡಮ್ನವರ ಸ್ವಂತ ವೆಚ್ಚದಿಂದ ಕೊಡ್ತಾ ಇದ್ದಾರೆ. ಆದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೆ ಮಾನ್ಯ ಶಾಸಕರ ಒಂದು ಅಪ್ಪಣೆಯ ಮೇರೆಗೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳ್ಕೊಂತ ಮಾನ್ಯ ಅಧ್ಯಕ್ಷರು ಹಾಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ನಗರಸಭಾ ಸದಸ್ಯರು, ಉಪಾಧ್ಯಕ್ಷರು ಹಾಗೆ ಎಲ್ಲ ಗೌರವರನ್ನ ಕೇಳ್ತಾ ಮೇಡಮ್ ಅವರಿಗೆ ಒಂದು ಇದು ಮಾಡಬೇಕು ಅಂತ ಹೇಳಿ, ಆನಂದ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಹಾಗೆ ಗಟ್ಟಿಯಾಗಿ ಚಪ್ಪಾಳೆಯನ್ನ ನೋಡೋದ್ರ ಮೂಲಕ ಮೇಡಮ್ ಅವರಿಗೆ ಒಂದು ವಂದನಾರ್ಪಣೆಯನ್ನ ಕೇಳಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ತುಷಾರಮಣಿಯವರು ಮಂಡ್ಯ ಟ್ರೈನ್ ಅಪ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಿಜಕ್ಕೂ ಕೂಡ ಮಂಡ್ಯ ಜಿಲ್ಲೆಯ ಪೌರ ಕಾರ್ಮಿಕರ ಒಟ್ಟಾರೆ ಇದರೊಳಗಡೆ ನೋಡೋದಾದ್ರೆ ಒಬ್ಬ ಒಳ್ಳೆ ಕ್ರಿಯಾಶೀಲ ಅಧಿಕಾರಿ ಮಂಡ್ಯ ಜಿಲ್ಲೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲರೂ ಚಪ್ಪಾಳೆನ ತಟ್ಟಿ ಅವ್ರನ್ನ ಹುರಿದುಂಬಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಬರಬೇಕು, ಜೋರಾಗಿ ಬರಬೇಕು. ಮನೆಯ ಕುಮಾರ್ ಸರ್ ಅವರು ಕ್ರಿಯಾಶೀಲ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ. ಪೌರ ಕಾರ್ಮಿಕರ ಒಂದು